ರಕ್ಷಾಬಂಧನ ಸೊ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಆಚರಿಸ್ತಾ ಇದ್ದೀವಿ. ಇದು ನಮ್ಮ ಭಾರತೀಯ ಸಂಪ್ರದಾಯ. ಹೌದು, ಸೇನೆಯಲ್ಲೂ ಕೂಡ ಸೊ ಸುಮಾರು ಪ್ರತಿಯೊಂದು ಬಟ್ಟೆನಲ್ಲೂ ಕೂಡ ಬಾಕ್ಸ್ ತುಂಬಿ ಬರುತ್ತೆ. ಬಾಕ್ಸ್ ತುಂಬಿ ರಾಖಿಗಳು ಬರ್ತವೆ. ಆ ರಾಖಿ ಬರುತ್ತೆ, ಅದು ಯಾವುದು ಕೆಲವು ಕಾಲೇಜ್ಗಿಂದ ಕಳಿಸ್ಕೊಡ್ತಾರೆ, ಕೆಲವೊಂದು ಸೇವಾ ಸಂಸ್ಥೆಗಳಿಂದ ಕಳಿಸ್ಕೊಡ್ತಾರೆ, ಕೆಲವೊಂದು ಹೆಣ್ಮಕ್ಳಿರುವಂಥ ಕುಟುಂಬದಿಂದ ಕಳಿಸ್ಕೊಡ್ತಾರೆ. ಈ ಥರ ತುಂಬ ರಾಖಿಗಳು ಬರ್ತವೆ, ಕಲರ್ಫುಲ್ಲು. ಅದ್ರ ಕೂಡ ಡ್ರಾಯಿಂಗ್ ಮಾಡಿ ಕಳಿಸ್ಕೊಡ್ತಾರೆ, ತಾನೇ ಕೈಯಿಂದ ಮಾಡಿರೋಂಥ ಕಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ಕೆಲವೊಂದು ಲೆಟರ್ನ ಬರ್ದು ಕಳಿಸ್ತಾರೆ. ಅದು ನಮ್ಗೆ ಬಹಳ ಇಂಪ್ರೆಸ್ ಆಗುತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿ ಬರ್ದಿರ್ತಾರೆ ಅಂತಂದರೆ ಸೈನಿಕರಿಗೆ ವರ್ಣನೆ ಮಾಡಿ ತುಂಬ ಚಿತ್ರಗಳನ್ನು ಬಿಡಿಸಿ ಜೊತೆಗೆ ಅಕ್ಷರಗಳಿಂದ ತುಂಬಿ ಕಳಿಸ್ಕೊಡ್ತಾರೆ. ಅದು ಓದ್ಬೇಕಿದ್ರೆ ಬಹಳ ಖುಷಿ ಆಗ್ತದೆ. ಅದು ಸೈನಿಕರ ಮೇಲೆ ಇರುವಂಥ ಅಭಿಮಾನ, ಅಲ್ಲಿ ಕಳಿಸುವಂಥ ಒಬ್ಬ ಅಕ್ಕ ತಂಗಿಯರ ಸಂಬಂಧವಾಗಿರ್ತದೆ. ಜೊತೆಗೆ ಅದು ಬರೀ ರಾಗಿನೇ ಕಳಿಸೋದಂತಲ್ಲ, ಅವ್ರೇನು ಮಾಡ್ತಾರೆ, ಸ್ವೀಟ್ ಕಳಿಸ್ಕೊಡ್ತಾರೆ. ಎಂತೆಂಥ ಸ್ವೀಟ್ ಕಳಿಸ್ಕೊಡ್ತಾರೆ ಅಂತಂದರೆ ನಾವು ಹೆಚ್ಚು ಒಂದಿನ ಎಲ್ಲ ಊಟನೇ ಮಾಡಲ್ಲ, ಬರೀ ಸ್ವೀಟ್ ತಿಂತಾ ಇರ್ತೀವಿ ಅಲ್ಲಿ. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ